ಬಳ್ಳಾರಿಯಲ್ಲಿ ದಾಳಿ ಆಗಿದೆ. ಇಲ್ಲ, ನಿಮ್ಮ MLA ಮೇಲೂ ಇವತ್ತು FIR ಆಗಿದೆ ಸರ್. ನಾರಾ ಭರತ್ ರೆಡ್ಡಿ ನೋಡಿ, ಕಾನೂನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಈ ಘಟನೆ ಹಿಂಗೆ ಆಗಬಾರ್ದಾಗಿತ್ತು. ಅಮಾಯಕರು ಈ ಥರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಭಾಳ ತಪ್ಪಾಗ್ತದೆ. ಅವರ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಯಾವ ರೀತಿ ಧೈರ್ಯ ಹೇಳಬೇಕೋ ಗೊತ್ತಾಗಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಆಗದೆ ಹಿಂಗೆ ಆಗಬಾರ್ದು ಅಂದ್ರೂ ಕೂಡ ಇಂಥ ಆದಾಗ ಕಾನೂನು ಗೆಲ್ಲಬೇಕು. ನಾನು ಯಾವತ್ತೂ ಕೂಡ ಹೇಳ್ತೀನಿ, ಯಾರೇ ಆಗಲಿ, ಯಾರೇ ವಿಚಾರದಾಗಲಿ, ಅವರು ಕಾನೂನಿಗೆ ಒಳಪಡಿಸ್ಬೇಕಾಗುತ್ತೆ. ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಬೇಕು. ಅದನ್ನ ಎಲ್ಲರೂ ಕೂಡ ಹೇಳಿದ್ದಾರೆ. ಭರತ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ, ವಿರೋಧ ಪಕ್ಷದವರು ಕೂಡ ಅದನ್ನೇ ಹೇಳಿದ್ದಾರೆ. ಆದರೆ ಕಾನೂನು ಗಟ್ಟಿಯಾಗಿ ನಿಲ್ಲಬೇಕಾಗುತ್ತೆ. ಬಟ್ ಇಂಥ ಒಂದು ಈ ಲೋ ಲೆವೆಲ್ ರಾಜಕಾರಣದೊಳಗೆ ಇಂಥದ್ದಾಗ್ತಕ್ಕಂಥದ್ದು, ಐ ಥಿಂಕ್ ಇದನ್ನ ನಾವು ಕೂಡ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನನ್ನ ಅನಿಸಿಕೆ. ಅವ್ರವ್ರ ವ್ಯಾಪ್ತಿಯಲ್ಲಿ ಇರ್ತದೆ, ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಬಹಳ ಈ ರೀತಿಯಲ್ಲಿ ಮಾಡ್ಬೋದು. ಅದು ಪೊಲಿಟಿಕಲಿ ಹೋಗಿ ಈ ತರ ಆಗ್ತಕ್ಕಂಥದ್ದು ಬಹಳ ದುರಂತ. ಈಗ FIR ಆಗಿದೆ ಅಂದ್ರೆ ಕಾನೂನಲ್ಲಿ ಯಾವ ರೀತಿ ಮಾಡಬೇಕು ಮತ್ತು ಯಾರ್ಯಾರ ಮೇಲೆ ಆಕ್ಷನ್ ತಗೋಬೇಕು, SP ಅವ್ರ ಮೇಲೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ತಗೊಳ್ತಾರೆ. ರಾಯಲಸೀಮೆಯಲ್ಲಿ ನಡೆಯುವಂತ ನಾನು ಹೇಳಿದ್ದಲ್ಲ, ಈಗ ಪ್ರೈವೇಟ್ ಗನ್ಮ್ಯಾನ್ಸ್ ಹಾರಿಸಿರೋದು ಯಾರೇ ನಮ್ಮ ಪೊಲೀಸರಲ್ಲ. ಪ್ರೈವೇಟ್ ಗನ್ಮ್ಯಾನ್ ಮಾಡಿದ್ರೆ ಪ್ರೈವೇಟ್ ಗನ್ ಅವ್ರ ಅಧಿಕಾರ ಇದೆಯಾ? ಅವನ ಪ್ರೈವೇಟ್ ಗನ್ಮ್ಯಾನ್ ಕೂಡ ಅವನಿಗೆ ಮನಸ್ಸಿಗೆ ಬಂದಾಗ ಮಾಡಂಗಿಲ್ಲ. ಅವನದೇ ಆಗಿರ್ತಕ್ಕಂಥ ಇತಿಮಿತಿ, ಯಾರ ಗನ್ಮ್ಯಾನು, ಯಾವ ಸಂದರ್ಭದಲ್ಲಿ, ಯಾಕೆ, ಇದೆಲ್ಲ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ. ಈಗ ನಾನೊಬ್ಬ ಮಂತ್ರಿಯಾಗಿ ಏನೇ ನಾನು ಹೇಳಿದ್ರು ಯಾರ ಪರವಾಗೂ ವಿರುದ್ಧವಾಗೂ ಅಲ್ಲ, ಇದು ಕಾನೂನು ಪರವಾಗಿ. ಕಾನೂನು ಇದ್ದೇ ಇರ್ತದೆ. ಆಮೇಲೆ ಕಠಿಣವಾಗಿ ಇರ್ತಕ್ಕಂಥ ಶಿಕ್ಷೆಯನ್ನ ಒಳಪಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಸುಮ್ಮನೆ ಜನರಲ್ ಆಗಿ ಹಿಂಗಾಗಿರ್ತಕ್ಕಂಥದ್ದು ಜನರಲ್ ಆಗಿ ಆಯ್ತು. ಎಲ್ಲರೂ ಅದೇ ಒಮ್ಮತದಲ್ಲಿ ಈಗ ಜನರಲ್ ಆಗಿ ಮಾತಾಡಿದಾಗ ಕಾನೂನು ರೀತಿಯಲ್ಲಿ ನೀವು ಸ್ಟ್ರಿಕ್ಟ್ ಆಗಿ ತಗೊಳ್ಬೇಕು ಸರ್ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಇದ್ರೊಳಗೆ ಹೋಗ್ತಾ ಇದ್ದಾರೆ ಅಷ್ಟೇ. ಅದ್ರ ಮೇಲೆ ಏನಿಲ್ಲ. ಅದು ಸ್ವತಂತ್ರವಾಗಿ ಇಲಾಖೆ ಆಗ್ಲಿ. ಈಗೆಲ್ಲ ಐ ಥಿಂಕ್ ಆಫೀಸರ್ಸ್ ಎಲ್ಲ ಇದಾರೆ. ಈಗ ಇನ್ವೆಸ್ಟಿಗೇಷನ್ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದ್ದಾರೆ. ಬಹಳ ಆವೇಶಕ್ಕೊಳಗಾದ್ರು ಅದು ಚರ್ಚೆ ವಿರೋಧ ಪಕ್ಷದವ್ರು ಹೇಳಿದಾಗ ನೀವು ನಮಗೆ ಪ್ರಶ್ನೆ ಕೇಳ್ತೀರಿ. ಯಾರೇ ಎಂಡ್ ಆಫ್ ದ ಡೇ ಅವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್, ನಮಗೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಯಾರು ಕಂಪ್ಲೇಂಟ್ ಮಾಡಿದ್ದಾರೆ, ಈಗ ಯಾರು BJP ಅವರಿದ್ದಾರೆ, ಅವರು ಕೂಡ ಈ ರಾಜ್ಯದ ಮಂತ್ರಿಗಳಾಗಿರೋದಲ್ವಾ, ಅವರಿಗೂ ಅದನ್ನೇ ಹೇಳ್ಬೋದಲ್ವಾ. ಸೊ ಇದನ್ನ ಟೀಕಾ ಟಿಪ್ಪಣಿ ಮಾಡೋದು ಬಿಟ್ಟು ಈಗ ಆಗಿರ್ತಕ್ಕಂಥ ಅನಾಹುತವನ್ನ ಯಾರು ಕಾರಣಕರ್ತರು ಅವ್ರ ಮೇಲೆ, ತಪ್ಪಿಸ್ತರ ಮೇಲೆ ಶಿಕ್ಷೆ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅವ್ರು ಯಾರೇ ಆಗಿದ್ರು, ಅದು ನನ್ನ ಆಸೆ. ಅದು ನಮ್ಮ ಸರ್ಕಾರ ಮಾಡುತ್ತೆ. ಈಗ ಬಳ್ಳಾರಿ ಪಾದಯಾತ್ರೆ ಮಾಡಲಿ ಅಂತ ಪ್ರತಿಪಕ್ಷ ಅಶೋಕ್ ಅವರು ಇದು ಮಾಡ್ತಾ ಇದ್ದಾರೆ, ಲೇವಡಿ ಮಾಡ್ತಕ್ಕಂಥದ್ದಲ್ಲ. ಈಗ ಬೇರೆ ಬೇರೆ ಕಡೆಗೆ ಏನಾದರೂ ಈ ತರ ಇನ್ಸಿಡೆಂಟ್ ಆದಾಗ ಎಲ್ಲ ಕಡೆನೂ ಹಾಗೆ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ. ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ಅವತ್ತಿಗೆ ಯಾಕೆ ಅನ್ನೋದನ್ನ ಅವರೆಲ್ಲರೂ ಶಿಕ್ಷೆಗೆ ಒಳಪಟ್ಟವರು. ಜನಾರ್ದನ್ ರೆಡ್ಡಿ ಅವರು ಇರ್ಬೋದು, ಅವರೆಲ್ಲರೂ ಕೂಡ ಯಾಕೆ ಜೈಲಿಗೆ ಹೋಗಿದ್ರು ಅಂತಂದ್ರೆ, ಯಾಕೆ ಅವ್ರ ಮೇಲೆ CBI ಕೇಸ್ ಇದಾವಂತೆ, ಯಾಕೆ ಮೈನಿಂಗ್ ಕೇಸ್ ಇದಾವಂತೆ. ಇಷ್ಟೇ ಸಿಂಪಲ್. ನಾವೀಗ ಅದನ್ನ ಚರ್ಚೆ ಮಾಡಬೇಕಾ, ಇಲ್ಲ ಈಗ ಆಗಿರ್ತಕ್ಕಂಥ ದುರಂತಕ್ಕೆ ಅದನ್ನ ಸರಿ ಮಾಡಬೇಕಾ ಹೇಳಿ ನೋಡೋಣ. ಸೊ ಅದಕ್ಕೆ ಬೇರೆದ್ ಮಾತಾಡೋದ್ರ ಬದಲು ಇದನ್ನ ಕಾನೂನಿಗೆ ಸರ್ಕಾರದಿಂದ ಒಂದಿದೆ, ಬಹಳ ಸ್ಟ್ರಿಕ್ಟ್ ಆಗಿ ನಾವು ಆಕ್ಷನ್ ತಗೊಳ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾರೇ ಆಗಿರ್ಬೋದು ಅಂತ ಹೇಳಿ ಅದನ್ನು ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.